ರಾಜ್ಯ ಬಿಜೆಪಿ ಬಿಗ್ ಡೀಲ್. ದೇವೇಗೌಡರನ್ನು ದಿಢೀರ್ ಭೇಟಿ ಮಾಡಿದ್ಯಾಕೆ ಬಿಜೆಪಿ? ಮಾಜಿ ಪ್ರಧಾನಿಗೆ ಉಘೆ ಉಘೆ ಅಂತ ಹೇಳಿರುವಂತಹ ರಾಜ್ಯ ಬಿಜೆಪಿ ನಾಯಕರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಶಾಸಕರ ತಂಡ ಎಂಟ್ರಿ. ದೊಡ್ಡಗೌಡರ ಜೊತೆ ರಾಜ್ಯ ಬಿಜೆಪಿ ಬಿಗ್ ಡೀಲ್. ದೇವೇಗೌಡರನ್ನ ದಿಢೀರ್ ಭೇಟಿ ಮಾಡಿದ್ಯಾಕೆ ಬಿಜೆಪಿ? ಮಾಜಿ ಪ್ರಧಾನಿಗೆ ಉಘೆ ಉಘೆ ಅಂದಿರುವಂತಹ ರಾಜ್ಯ ಬಿಜೆಪಿ ನಾಯಕರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದ ಶಾಸಕರ ತಂಡ ಗೌಡರ ಭೇಟಿ ಹಿಂದಿರುವಂತಹ ಅಸಲಿ ಕಾರಣ ಏನು ಕೇಳಿದ್ರೆ ಶಾಕ್ ಆಗ್ತೀರಾ. ಕೈಪಡೆ ಇದು ಫ್ರೀಡಂ ಟಿವಿಯಲ್ಲಿ ಇರುವಂತಹ ಮಾಹಿತಿ, ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡೋ ಜವಾಬ್ದಾರಿ ನಮ್ದು. ಎಸ್ ವೀಕ್ಷಕರೇ, ನಿನ್ನೆ ದಿಢೀರ್ ಅಂತ ಭೇಟಿ ಮಾಡ್ತಾರೆ ವಿಜಯೇಂದ್ರ ಅವರು. ದೇವೇಗೌಡರ ಮನೆಗೆ ಹೋಗ್ತಾರೆ ಹಾಗೂ ಸಾಕಷ್ಟು ಜನ ನಾಯಕರನ್ನು ಕೂಡ ಕರೆಕೊಂಡು ಹೋಗ್ತಾರೆ. ಇದರ ಹಿಂದಿರುವಂತಹ ಭೇಟಿ ಪ್ರಶ್ನಾರ್ಥಕವಾಗಿದೆ. ಯಾಕಾಗಿ ಹೀಗೆ ಮಾತನಾಡ್ತಾ ಇದ್ದೇನೆ ಅಂತಂದ್ರೆ, ಮೈತ್ರಿ ಆದ ನಂತರವೂ ಕೂಡ ಯಾರೂ ಕೂಡ ಬಿಜೆಪಿಯವರು ದೇವೇಗೌಡರನ್ನ ಭೇಟಿಯಾಗುವಂಥದ್ದು, ಹೂಗುಚ್ಚ ಕೊಡುವಂಥದ್ದು ಮಾಡಿರಲಿಲ್ಲ. ಈಗ ಅವರ ಆ ಒಂದು ಭೇಟಿ ಸಾಕಷ್ಟು ಸಂಚಲನವನ್ನ ಮೂಡಿಸಿದೆ. ವೈ ಅಂತ ಹೇಳಬೇಕು ಅಂತಂದ್ರೆ, ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದಾಗೆಲ್ಲವನ್ನೂ ಕೂಡ ಹೇಳೋದು ಒಂದೇ ಮಾತು, ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇರಬೇಕು ಅಂತಂದ್ರೆ ಎಲ್ಲರನ್ನೂ ಕೂಡ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು, ಎಲ್ಲರ ಮೆಚ್ಚುಗೆಯನ್ನ ತನ್ನ ಹತ್ರ ಇಟ್ಕೊಳ್ಬೇಕು. ಅಂದ್ರೆ ಮೆಚ್ಚುಗೆ ಇರಬೇಕು, ಎಲ್ಲರ ಹತ್ರ ಗೌರವ ಇರಬೇಕು. ಮುನಿಸುಗಳು ಜಾಸ್ತಿ ಆಗ್ತಾ ಇದೆ ಬಿಜೆಪಿಯಲ್ಲಿ. ಹೀಗೆ ಮುಂದುವರಿತಾ ಹೋಯ್ತು ಅಂತಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಅವರು ಇರೋದಿಲ್ಲ ಎನ್ನುವಂತಹ ಮಾತನ್ನ ಸಾಕಷ್ಟು ಸಲ ಬೆಂಗಳೂರಿಗೆ ಅಮಿತ್ ಶಾ ಅವರು ಬಂದಾಗ ಹೇಳ್ಬಿಟ್ಟು ಹೋಗ್ತಾರೆ. ಸುಂಕಾಸ್ತ್ರದ ವಿರುದ್ಧ ಮೋದಿ ನಡೆ ಮೆಚ್ಚಿರುವಂತಹ ಗೌಡ್ರು. ಅಮೆರಿಕ ನಿರ್ಣಯವನ್ನ ಖಂಡಿಸಿದ್ರು ಮಾಜಿ ಪ್ರಧಾನಿ. ಸುಂಕಾಸ್ತ್ರದ ವಿರುದ್ಧ ಮೋದಿ ನಡೆ ಮೆಚ್ಚಿದ್ರು ಗೌಡ್ರು. ಅಮೆರಿಕ ನಿರ್ಣಯವನ್ನ ಖಂಡಿಸಿದ್ರು ಮಾಜಿ ಪ್ರಧಾನಿ. ಭಾರತ ಅಂತಾರಾಷ್ಟ್ರೀಯ ನೀತಿ ಶ್ಲಾಘಿಸಿದಂತ ಗೌಡ್ರ ಹೇಳಿಕೆಯಿಂದ ರಾಜ್ಯ ಬಿಜೆಪಿ ಫುಲ್ ಖುಷು. ಧನ್ಯವಾದ ಹೇಳಲಿಕ್ಕೆ ಹೋದ್ರಂತೆ ವಿಜಯೇಂದ್ರ, ನಂಬೇಕಂತೆ ನಾವೆಲ್ಲ. ಬರೀ ಇಷ್ಟಕ್ಕೆ ಗೌಡ್ರಿಗೆ ಧನ್ಯವಾದ ಹೇಳೋಕೆ ಹೋದ್ರ ಕೇಸರಿ ಪಡೆ ಎನ್ನುವಂಥದ್ದು ಇರಲಿಕ್ಕಿಲ್ಲ. ಗೌಡ್ರು ಮೋದಿ ಅವರನ್ನ ಹೊಗಳಿದ್ದು ಇದೆ ಮೊದಲಲ್ಲ, ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಗೌಡ್ರು ಹೊಗಳಿದ್ದಾರೆ. ಹಿಂದೆಂದೂ ಕೂಡ ಕಾಡಕ್ಕೆ ಹೋಗದೆ ಇರುವಂತವ್ರು ಈಗ ಹೋಗಿದ್ಯಾಕೆ? ಗೌಡ್ರು ವಿಜಯೇಂದ್ರ ಟೀಮ್ ಹಿಂದೆ ಬೇರೆನೆ ಇದೆಯಂತೆ. ಈಗ ಬಿಜೆಪಿ ಜೆಡಿಎಸ್ ಪಡಸಾಲಿಯಲ್ಲಿ ಕೇಳ್ಬರ್ತಾ ಇರುವಂತಹ ಚರ್ಚೆಗೆ ಸ್ವೀಟ್ ಅಂಡ್ ಕ್ಯೂಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ. ಏನು ಅಂತಂದ್ರೆ, ಬಿವೈ ವಿಜಯೇಂದ್ರ ಅವರು ಮೈತ್ರಿ ಆದ ನಂತರ ಜೆಡಿಎಸ್ ಕಡೆ ಮುಖ ಮಾಡಿರಲಿಲ್ಲ. ಜೆಡಿಎಸ್ ಏನೇ ಮಾಡಿದ್ರು ಕೂಡ ವಿಜಯೇಂದ್ರ ಅದಕ್ಕೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಜೆಡಿಎಸ್ ಯಾವುದೇ ಹೇಳಿಕೆಯನ್ನು ಕೂಡ ಕೊಟ್ಟರೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು ವಿಜಯೇಂದ್ರ ಏನೂ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಜೆಡಿಎಸ್ ನ ಆಲ್ಮೋಸ್ಟ್ ಆಲ್ ಬಿಟ್ಟಂಗೆ ಮಾಡ್ಬಿಟ್ಟಿದ್ರು. ಅವ್ರಿಗೆ ಮೊದಲಿಂದನೂ ಕೂಡ ಅದು ಕಂಫರ್ಟಬಲ್ ಆಗಿರಲಿಲ್ಲ. ಆದರೆ ಮೇಲಿರುವಂತಹ ಎರಡು ವ್ಯಕ್ತಿಗಳು, ಪ್ರಬಲಶಾಲಿಯಾಗಿರುವಂತಹ ವ್ಯಕ್ತಿಗಳು, ಪ್ರತಿಷ್ಠಿತ ವ್ಯಕ್ತಿಗಳು ಮಾಡಿಕೊಂಡಿರುವಂತಹ ಒಪ್ಪಂದದಾಗಿತ್ತು. ಸೊ ಆ ಒಂದು ಕಾರಣಕ್ಕೆ ವಿಜಯೇಂದ್ರ ಒಪ್ಪುಗೊಳ್ಳಲೇಬೇಕಾಗಿತ್ತು. ಆದ್ರೆ ಯಾವಾಗ ವಿಜಯೇಂದ್ರ ಅವರ ಕುರ್ಚಿ ಅಲ್ಲಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ, ಅಮಿತ್ ಶಾ ಬಂದು ಎಂಟ್ರಿಯನ್ನ ಕೊಟ್ಟು ಹಿಂಗೆಲ್ಲ ಆದ್ರೆ ಆಗಲ್ಲಪ್ಪ, ನೀವು ಸರಿಯಾದ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ನಿಮ್ಮ ವಿರುದ್ಧವಾಗಿ ಮಾತನಾಡೋರು ಜಾಸ್ತಿ ಆಗಿದ್ದಾರೆ, ಹಿಂಗೆ ಮುಂದುವರ್ಕೊಂಡು ಹೋಯ್ತು ಅಂತಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮತ್ತೊಬ್ಬರನ್ನ ತಂದು ಕೂರಿಸ್ತೇನೆ, ಆಗ ಜೆಡಿಎಸ್ ಕೂಡ ಜೊತೆಗಿರುತ್ತೆ ಎನ್ನುವಂಥ ಮಾತನ್ನ ಆಡಿದ ಮೇಲೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಸ್ವಲ್ಪ ತಲೆಗೆಡಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ತಲೆ ಕೆಡಿಸ್ಕೊಂಡು ಮುಂದಿನ ಸ್ಟೆಪ್ ಏನಿಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ವಿಜಯೇಂದ್ರ ಅವರು ಯೋಚನೆ ಮಾಡದೆ ಹೋದ್ರು, ಯಡಿಯೂರಪ್ಪ ಅವರು ಯೋಚನೆ ಮಾಡ್ತಾರೆ. ಬಿಕಾಸ್ ಆಫ್ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತಹ ಶಕ್ತಿ, ಕಟ್ಟಿ ಬೆಳೆಸಿದಂತಹ ಒಂದು ಕೆಲಸವನ್ನ ಮಾಡಿರುವಂಥದ್ದು ಯಡಿಯೂರಪ್ಪ ಆಗಿರೋ ಕಾರಣಕ್ಕಾಗಿ ಯಡಿಯೂರಪ್ಪ ಈ ರೀತಿಯಾಗಿ ಥಿಂಕ್ ಮಾಡ್ತಾರೆ. ಹೋಗು ಮೀಟ್ ಮಾಡು ಅಂತ ಹೇಳಿ ಕಳಿಸಿರಬಹುದು ಅನ್ನುವಂಥದ್ದು ಈಗ ಮೂಡಿರುವಂತಹ ಪ್ರಶ್ನೆ. ಅಂದ್ರೆ ಜೆಡಿಎಸ್ ಅನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಈ ಒಂದು ಬಿಜೆಪಿ ಪಕ್ಷ ಮಾಡ್ತಾ ಇರಬಹುದು. ದೊಡ್ಡಗೌಡರನ್ನ ಮೀಟ್ ಮಾಡೋ ಇಟ್ಸ್ ಕೂಲ್. ಯಾಕೆ
ಕುಮಾರಸ್ವಾಮಿ ಅವರು ರಾಷ್ಟ್ರ ಮಟ್ಟದಲ್ಲಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಕಟ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಇದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಬೇಕು. ನಿಖಿಲ್ ಕುಮಾರಸ್ವಾಮಿ 2028ರ ಚುನಾವಣೆಗಾಗಿ ಪಕ್ಷವನ್ನ ಕಟ್ತಾ ಇದ್ದಾರೆ. 2013ರಲ್ಲಿ 49 ಸೀಟನ್ನ ಪಡೆದುಕೊಂಡಿದ್ದಂತಹ JDS 2019ರ ಚುನಾವಣೆಯಲ್ಲಿ 19 ಸೀಟಿಗೆ ಬಂದು ನಿಂತ್ಕೊಂಡಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷವನ್ನ ಸಂಘಟನೆ ಮಾಡಿ ಪರ್ಯಟನೆ ಮಾಡಿ 2023ಕ್ಕೆ 19 ಸೀಟಿನಲ್ಲಿ ಬಂದು ಕೂತ್ಕೊಂಡಿತ್ತು. ಆ ಒಂದು ಕಾರಣಕ್ಕಾಗಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷವನ್ನ ಸಂಘಟನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೇಸರಿ ಪಡೆ ಸುಮ್ಮನೆ ಧರ್ಮಸ್ಥಳ ಯಾತ್ರೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿ ಅಂದ್ಕೊಂಡು ನಮ್ಮದೇ ಅವಿಭಾಜ್ಯ ಅಂಗವಾಗಿರುವಂತಹ JDS ಅನ್ನ ತೆಕ್ಕೆಗೆ ತೆಗೆದುಕೊಳ್ಳೋಣ ಅಂತ ಹೇಳಿ ಪ್ಲಾನ್ ಮಾಡಿರಬಹುದು. ನಂಬರ್ 1 JDS ನಲ್ಲಿ ಆಗು ಹೋಗುಗಳನ್ನ ನೋಡ್ಲಿಕ್ಕೆ ಕೇಸರಿ ಪಡೆ ದೊಡ್ಡ ಗೌಡ್ರನ್ನ ಮೀಟ್ ಆಗಿರಬಹುದು. ನಂಬರ್ 2 ರಾಜ್ಯಾಧ್ಯಕ್ಷ ಸ್ಥಾನವನ್ನ ಗಟ್ಟಿಪಡಿಸ್ಕೊಳ್ಳಿಕ್ಕೆ ವಿಜಯೇಂದ್ರ ಈ ಕೆಲಸ ಮಾಡಿರಬಹುದು. ನಂಬರ್ 3 ಅವರೇ ಹೇಳಿದಾಗೆ ಮೋದಿ ಹೋಗ್ಲಿದ್ ಕೇಳಿಸ್ಕೊಳಕ್ ಹೋಗಿರಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.